ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಾಲಾಜಿ ಸರ್ ಅಪ್ಡೇಟ್ಸ್. ನಾವು ಇವತ್ತಿನ ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ 2025-26ನೇ ಸಾಲಿನ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ತಿಳಿಸಿಕೊಡಲಿದ್ದೇವೆ. ಇದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ವೀಡಿಯೋಸ್ನ ವ್ಯೂ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇಲ್ಲಿ ನೋಡಿ, ನೀವು ಫೋನ್ ಅಥವಾ ಸಿಸ್ಟಮಲ್ಲಿ ಹೋಗ್ಬಿಟ್ಟು ಗೂಗಲಲ್ಲಿ ಹೋಗ್ಬಿಟ್ಟು ನೋಡಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿ. ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿ. ಈ ಥರ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿದ್ಮೇಲೆ ನೋಡಿ ನಿಮಗೆ ಈ ಥರ ವಿದ್ಯಾವಾಹಿನಿ ಅಂತ ಬರುತ್ತೆ. ಬಂದಮೇಲೆ ಇಲ್ಲಿ ನೋಡಿರಿ, ನೀವು ಆದರ್ಶ ವಿದ್ಯಾಲಯ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಆದರ್ಶ ವಿದ್ಯಾಲಯನ ಸೆಲೆಕ್ಟ್ ಮಾಡಿದಾದ್ಮೇಲೆ ನಿಮಗೆ ಈ ಥರ ವಿಂಡೋ ಓಪನ್ ಆಗುತ್ತೆ ನೋಡಿ. ಆದರ್ಶ ವಿದ್ಯಾಲಯದಲ್ಲಿ 6ನೇ ತರಗತಿಗೆ ಪ್ರವೇಶ ಅರ್ಜಿ ಸ್ವೀಕಾರ ಫೆಬ್ರವರಿ 14, 2025ರಿಂದ ಪ್ರಾರಂಭ. ಅಪ್ಲಿಕೇಶನ್ ಇನ್ವೈಟೆಡ್ ಫಾರ್ ಅಡ್ಮಿಷನ್ಸ್ ಟು ಕ್ಲಾಸಸ್ 6 ಅಟ್ ಆದರ್ಶ ವಿದ್ಯಾಲಯ. ಇಲ್ಲಿ ಓದಿದ್ದು ನೋಡಿ, ಇಲ್ಲಿ ಮುಖಪುಟ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಿಮಗೆ ಕೊನೆಯ ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ 28 ಫೆಬ್ರವರಿ 2025. ಅಷ್ಟರೊಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಈ ಮುಖಪುಟ ಕ್ಲಿಕ್ ಮಾಡಿದ್ದೀನಿ. ಈ ಥರ ಆದರ್ಶ ವಿದ್ಯಾಲಯ ಮಾದರಿ ಶಾಲೆ ಕರ್ನಾಟಕ ಬಂದಿದೆ. ಇಲ್ಲಿ 3 ಡಾಟ್ ಲೈನ್ಸ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮುಖಪುಟ ಕುರಿತು ಆದರ್ಶ ವಿದ್ಯಾಲಯಗಳನ್ನು ಸಂಪರ್ಕಿಸಿ ಶಾಲೆಯ ಮಾಹಿತಿ ಗ್ಯಾಲರಿ ಅಂತ ಇದೆ. ಇಲ್ಲಿ ವಿಂಡೋ ಸ್ಲೈಡ್ ಆಗ್ತಾ ಇಲ್ಲ. ಇಲ್ಲಿ ಕೆಳಗಡೆ ಇದೆ ನೋಡಿ, ಲಾಕ್ ಓರಿಯೆಂಟೇಷನ್ ತೆಗೆದುಬಿಟ್ಟೆ ನಾನು. ಇಲ್ಲಿ ನೋಡಿ, ಈ ಥರ ಸ್ಕ್ರಾಲ್ ಮಾಡಿದಾಗ ನಿಮಗೆ ಇಲ್ಲಿದೆ ನೋಡಿ 2025 6ನೇ ಸಾಲಿನ ತರಗತಿ ಪ್ರವೇಶ ಅಂತ ಇದೆ. ಇದರಲ್ಲಿ ನೀವು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ನಿಮಗೆ ಈ ಥರ ಓಪನ್ ಆಗುತ್ತೆ. ಸೂಚನೆಗಳು ಮತ್ತು ಮಾರ್ಗಸೂಚಿಗಳು, ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಗೈಡ್ಸ್ ಇದೆ. ಇಲ್ಲೊಂದು PDF ಇದೆ ನೋಡಿ. ಇದನ್ನು ನೀವು ಓಪನ್ ಮಾಡಿದಾಗ ನಿಮಗೆ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಗೈಡ್ಸ್ ಏನು ಬೇಕೋ ಅದೆಲ್ಲ ಕೊಟ್ಟಿದ್ದಾರೆ. ಅಷ್ಟಾದಮೇಲೆ ಇಲ್ಲಿ ನೋಡಿ, ನಾನು ಸೂಚನೆಗಳನ್ನು ಓದಿದ್ದೇನೆ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಇವಾಗ ಅರ್ಜಿ ಓಪನ್ ಆಗುತ್ತೆ ನೋಡಿ. ಅರ್ಜಿ ಅಭ್ಯರ್ಥಿ ಯಾವ ರಾಜ್ಯ? ಕರ್ನಾಟಕ. ಎಸ್ ಟಿ ಎಸ್ ಐ ಡಿ ಅಂತ ಇದೆಯಲ್ಲ, ಇದು ನಿಮಗೆ ಗೊತ್ತಿದ್ದರೆ ನೀವು ಡೈರೆಕ್ಟಾಗಿ ಹಾಕ್ಬಿಟ್ಟು ಈ ಕೋಡ್ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ಆ ಸ್ಟೂಡೆಂಟ್ ಸಂಬಂಧಪಟ್ಟದ್ದು ಓಪನ್ ಆಗುತ್ತೆ. ಯಾಕಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ಯಾಟ್ಸ್ ID ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇರುತ್ತೆ. ಅದರಿಂದ ID ಕಂಪಲ್ಸರಿ ಬೇಕಾಗತ್ತೆ. ಅದು ಸಿಕ್ಕಿಲ್ಲ ನಿಮಗೆ ಅಂದರೆ ಇಲ್ಲಿ ನೋಡಿರಿ, ಈ ಥರ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಈ ಥರ ಸ್ಲೈಡ್ ಮಾಡ್ಕೊಂಡು ಬಂದು ನೀವು ಇಲ್ಲಿ ನೋಡಿ, ವಿದ್ಯಾರ್ಥಿಗಳು ತಮ್ಮ ಎಸ್ ಟಿ ಎಸ್ ಐ ಡಿಯನ್ನು ಇಲ್ಲಿ ಪಡೆಯಬಹುದು ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಶಿಕ್ಷಣ ಕಿರಣ ಇಲ್ಲಿದೆ ನೋಡಿ, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್, ನೋ ಮೈ ಸ್ಯಾಟ್ಸ್ ಐಡಿ ಅಂತ ಇದೆಯಲ್ಲ. ಇಲ್ಲಿ ಡಿಸ್ಟಿಕ್ಕು, ಬ್ಲಾಕು, ಕ್ಲಸ್ಟರು, ಸ್ಕೂಲ್ ನೇಮು, ಸ್ಕೂಲ್ ಕೋಡು, ಸ್ಟೂಡೆಂಟ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರ್ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಡಿಸ್ಟಿಕ್ಕು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಡಿಸ್ಟಿಕ್ ಯಾವುದು ಅಂತ ಅದೇ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದಾಗತ್ತೆ. ಇಲ್ಲಿ ಬ್ಲಾಕ್ ಬಂದುಬಿಟ್ಟು ತಾಲ್ಲೂಕು ನೇಮು, ಕ್ಲಸ್ಟರ್ ಬಂದುಬಿಟ್ಟು ಆ ತಾಲ್ಲೂಕಲ್ಲಿ ಒಂದು 5ರಿಂದ 6 ಕ್ಲಸ್ಟರ್ ಥರ ಡಿವೈಡ್ ಮಾಡಿರ್ತಾರೆ. ನಿಮಗೆ ಸರೌಂಡಿಂಗು ಯಾವ್ದು ಇಡ್ಡಿದೆ ಅನ್ನೋದನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನ ಇವಾಗ ಟೌನ್ ಇದ್ದರೆ, ತಾಲೂಕಿದ್ದರೆ ಆ ತಾಲೂಕೇ ಇರುತ್ತೆ ಕ್ಲಸ್ಟರು. ಅದನ್ನ ಸೆಲೆಕ್ಟ್ ಮಾಡಿ ಆ ಸ್ಕೂಲ್ ನೇಮ್ ಹಾಕಿದಾಗ ನಿಮಗೆ ಸ್ಕೂಲ್ದು ಡೈಸ್ ಕೋಡ್ ಬರುತ್ತೆ. ಸ್ಟೂಡೆಂಟ್ ನೇಮ್ ಸರ್ಚ್ ಮಾಡಿ ನೀವು ಆ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಹಾಕಿ ಇದು ಮಾಡಿದಾಗ ನಿಮ್ಗೇನು ಬರುತ್ತೆ, ಸ್ಟೂಡೆಂಟ್ ಸ್ಯಾಟ್ಸ್ ನಂಬರ್ ಬರುತ್ತೆ. ಇದನ್ನು ಬಳಸಿ ನೀವು ಅಲ್ಲಿ ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ನೋಡಿ, ಇಲ್ಲಿ ಅಪ್ಲಿಕೇಶನ್ನ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಮುಚ್ಚಿ ಕ್ಲೋಸ್ ಇದೆ, ಕ್ಲೋಸ್ ಮಾಡ್ತೀವಿ. ಇಲ್ಲಿ ನೋಡಿ, ಮುಖಪುಟ ಬಂತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ನಿಮಗೆ ಏನು ಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದೆಯಲ್ಲ ಇದರಲ್ಲಿ ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಗೈಡ್ಲೈನ್ಸ್ ಇದೆಯಲ್ಲ, ಈ ಗೈಡ್ಲೈನ್ಸ್ನ ನೋಡೋಣ. ಈ ಥರ PDF ಡೌನ್ಲೋಡ್ ಆಗುತ್ತೆ. ಆ PDF ಡೌನ್ಲೋಡ್ ಆದಾಗ PDF ಓಪನ್ ಮಾಡಿ ನೋಡಿ. ಈ PDF ಓಪನ್ ಮಾಡಿ ನೋಡಿ. ಓಪನ್ ಮಾಡಿ ನೋಡಿದಾಗ ನಿಮ್ಗೆ ಯಾವ್ದು ಇನ್ಸ್ಟ್ರಕ್ಷನ್ಸ್ ಅನ್ನೋದನ್ನ ಎಲ್ಲ ಇನ್ಸ್ಟ್ರಕ್ಷನ್ಸು ಇದರಲ್ಲೇ ಇರ್ತವೆ ನೋಡಿ. ಮೂಲಕ ಸಾಮಾನ್ಯ ಸೂಚನೆಗಳು ನೋಡಿ ಕೊಟ್ಟಿದ್ದಾರೆ ಅವರು. ಏನೇನು ಸೂಚನೆಗಳು, ಸಾಮಾನ್ಯ ಸೂಚನೆಗಳಂತ ಮ್ಯಾಕ್ಸಿಮಮ್ ಎಲ್ಲ 5ನೇ ತರಗತಿ ಓದ್ತಿರೋರೇ ಅಪ್ಲೈ ಮಾಡೋದ್ರಿಂದ ಹೆಚ್ಚಾಗಿ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ನೋಡಿ, ಇತ್ತೀಚಿನ ಭಾವಚಿತ್ರ ಗರಿಷ್ಠ 300 KB JPG. ನೀವೇನು ಮಾಡಬೇಕು, ಮೊದಲೇ ಫೋಟೋ ಇಟ್ಕೊಂಡು ಕ್ರಾಪ್ ಮಾಡಿ ಇರಬೇಕು. ವಿಶೇಷ ಅಗತ್ಯ ಇರೋದು ಸ್ಪೆಷಲ್ ಚೈಲ್ಡ್ ಇರ್ತಾರಲ್ಲ
ಅವ್ರದ್ದು ಸ್ಪೆಷಲ್ ಸರ್ಟಿಫಿಕೇಟು ಬೇಕಾಗತ್ತೆ. ನೆಕ್ಸ್ಟು ಇದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟು ಔಟ್ಸೈಡ್ ಸ್ಟೇಟ್ ಕರ್ನಾಟಕ ಬಿಟ್ಟು ಬೇರೆಯವ್ರಿಗೆ ಹೊರ ರಾಜ್ಯ ಅಭ್ಯರ್ಥಿ ಪ್ರಮಾಣ ಪತ್ರ ಬೇಕಾಗತ್ತೆ. ನೆಕ್ಸ್ಟು ವಾಸಸ್ಥಳ ಪ್ರಮಾಣ ಪತ್ರ. ಯಾವುದು ನಾವು ಬ್ಲಾಕ್ ಚೇಂಜ್ ಮಾಡ್ತೀವಿ ಸರ್, ನಮಗೆ ನಮ್ಮ ಲೋಕಲಲ್ಲಿ ಬೇಡ ಬೇರೆ ಕಡೆ ಇದು ಅಪ್ಲೈ ಮಾಡ್ತಾಯಿದ್ದೀವಿ ಅನ್ನೋರಿಗೆ ಏನು ಬೇಕಪ್ಪ ಅಂದರೆ ಅವ್ರಿಗೆ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗತ್ತೆ. ಅದನ್ನು ನಂಬರ್ ನಮೂದು ಮಾಡೋಗುತ್ತೆ. ಆನ್ಲೈನಲ್ಲಿ ಅಪ್ಲೋಡ್ ಮಾಡುವ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿ ಓದುವ ಹಾಗೂ ಕಾಣುವ ರೀತಿ ಕಳಿಸ್ಬೇಕಂದ್ರೆ ನೀವು ಫೋಟೋ ಅಥವಾ ಸ್ಕ್ಯಾನ್ ಮಾಡಿರ್ತೀರಲ್ಲ ಅದು ಕ್ಲಿಯರಾಗಿರಬೇಕು. ಆ ಥರದನ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಪೂರ್ಣವಾಗಿ ತುಂಬಿದ ಹಾಗೂ ಸಲ್ಲಿಸದೇ ಇರುವ ಅರ್ಜಿಗಳನ್ನು ಪರಿಗಣನೆಗೆ ತಗೊಳ್ಳುತ್ತಿಲ್ಲ ಅಂದರೆ ಎಲ್ಲ ಕಂಪ್ಲೀಟ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ನೀವು ಅಕ್ನಾಲೆಜ್ಮೆಂಟ್ನ ಪ್ರಿಂಟ್ ಮಾಡಿ ಇಟ್ಕೋಬೇಕು. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ನ ಈಗಲೇ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.